ನೆಟ್ಟಿಂಗ್, ಸ್ಟ್ರೆಚರ್ಸ್, ಫ್ಲೋಟ್ಗಳು ಮತ್ತು ಸಿಂಕರ್ಗಳು. ನೆಟ್ಟಿಂಗ್, ಸ್ಟ್ರೆಚರ್ಸ್ ಇವು ಹಗ್ಗಗಳು ಅಥವಾ ಇದೇ ರೀತಿಯ ರಚನೆಗಳನ್ನು ಬಳಸಲಾಗುತ್ತದೆ ಮೀನಿನ ಬಲೆ ತಯಾರಿಕೆಯ ಸಮಯದಲ್ಲಿ ಹೊಂದಿಸಲು ಮತ್ತು ಸರಿಪಡಿಸುವುದು. ಉಪಯೋಗಗಳು ಮತ್ತು ಪ್ರಯೋಜನಗಳು. ಏಕರೂಪದ ಮೆಶ್ ಗಾತ್ರ. ನೆಟ್ಟಿಂಗ್ ಸ್ಟ್ರೆಚರ್ಗಳು ಜಾಲರಿಯ ಗಾತ್ರವು ಉಳಿದಿದೆ ಎಂದು ಖಚಿತಪಡಿಸುತ್ತದೆ. ಸ್ಥಿರ, ಸರಿಯಾದ ಉದ್ವೇಗ. ನೆಟ್ನಲ್ಲಿ ಸರಿಯಾದ ಒತ್ತಡವನ್ನು ಸಾಧಿಸಲು ಸ್ಟ್ರೆಚರ್ಗಳು ಸಹಾಯ ಮಾಡುತ್ತವೆ. ಸಮರ್ಥ ದುರಸ್ತಿ. ರಿಪೇರಿಗಾಗಿ ಸ್ಟ್ರೆಚರ್ ಅನ್ನು ಬಳಸುವುದು ಹಾನಿಗೊಳಗಾದ ನಿವ್ವಳವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ವಿಭಾಗ ಬಿಗಿಯಾದ. ಫ್ಲೋಟ್. ಫ್ಲೋಟ್ಗಳು ಮೀನುಗಾರಿಕೆ ಗೇರ್ಗಳ ಅಗತ್ಯ ಅಂಶಗಳಾಗಿವೆ. ಅವರು ಬಯಸಿದ ಆಳದಲ್ಲಿ ಗೇರ್ ಅನ್ನು ಇರಿಸಿಕೊಳ್ಳಲು ಸಹಾಯ ಮಾಡುತ್ತಾರೆ, ಕಾರ್ಯಾಚರಣೆಯ ಸಮಯದಲ್ಲಿ ಸರಿಯಾದ ಆಕಾರವನ್ನು ಪಡೆಯುವುದು ಮತ್ತು ಟ್ರಾಲ್ಗಳಂತಹ ಗೇರ್ಗಳಲ್ಲಿ ಲಂಬವಾದ ತೆರೆಯುವಿಕೆಯನ್ನು ನಿರ್ವಹಿಸುವುದು. ಫ್ಲೋಟ್ಗಳು ಇವೆ ಎಂದು ಯಾವಾಗಲೂ ಖಚಿತಪಡಿಸಿಕೊಳ್ಳಿ. ಹೆಚ್ಚಿನ ತೇಲುವಿಕೆ. ನೀರಿನ ಒತ್ತಡವನ್ನು ತಡೆದುಕೊಳ್ಳಬೇಕು. ಕೊಳೆಯುವಿಕೆ, ಆಘಾತ ಮತ್ತು ಸವೆತದ ವಿರುದ್ಧ ಸಾಕಷ್ಟು ಪ್ರಬಲವಾಗಿದೆ. ತಯಾರಿಸಲು ಸುಲಭ, ಕಡಿಮೆ ವೆಚ್ಚ. ಅವರು ವಸ್ತುಗಳೊಂದಿಗೆ ಬೆಳಕಿನ ಸಾಂದ್ರತೆಯನ್ನು ಹೊಂದಿರಬಹುದು. ಮರ, ಕಾರ್ಕ್, ಥರ್ಮಾಕೋಲ್, ಸ್ಪಾಂಜ್, ಪ್ಲಾಸ್ಟಿಕ್ ಇತ್ಯಾದಿ. ಮತ್ತು ಗಾಜಿನಂತಹ ವಸ್ತುಗಳ ಹೆಚ್ಚಿನ ಸಾಂದ್ರತೆಯ ಫ್ಲೋಟ್ಗಳು. ಅಲ್ಯೂಮಿನಿಯಂ, ಉಕ್ಕು, ಹೆಚ್ಚಿನ ಸಾಂದ್ರತೆಯ ಪ್ಲಾಸ್ಟಿಕ್ ಮತ್ತು ಫೈಬರ್, ಬಲವರ್ಧಿತ ಪ್ಲಾಸ್ಟಿಕ್. ಸಿಂಕರ್ಸ್. ಫ್ಲೋಟ್ಗಳು ಮತ್ತು ಸಿಂಕರ್ಗಳು ವಿಶೇಷ ಮೀನುಗಾರಿಕೆ ಗೇರ್ಗಳಾಗಿವೆ. ಬಿಡಿಭಾಗಗಳು. ಮುಳುಗುವಿಕೆ ಮತ್ತು ತೇಲುವ ಶಕ್ತಿಗಳ ನಡುವಿನ ಸರಿಯಾದ ಸಮತೋಲನವು ಶಕ್ತಗೊಳಿಸುತ್ತದೆ. ಮೀನುಗಾರಿಕೆ ಉಪಕರಣಗಳನ್ನು ಸಾಧ್ಯವಾದಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅಪೇಕ್ಷಿತ ಆಳ. ಸಿಂಕರ್ಗಳಲ್ಲಿ ಸಾಂದ್ರತೆಯು ಅಪೇಕ್ಷಣೀಯ ಲಕ್ಷಣವಾಗಿದೆ ಮತ್ತು ಸಿಂಕರ್ಗಳಿಗೆ ಚಿಕ್ಕದಾಗಿದೆ. ಗೋಚರ ಸೂಚನೆಗಳನ್ನು ಕಡಿಮೆ ಮಾಡಿ. ಹೇಗೆ ಸಂಪರ್ಕಿಸಬೇಕು ಎಂಬುದನ್ನು ವೀಕ್ಷಿಸಿ ಮತ್ತು ತಿಳಿಯಿರಿ. ಮೀನುಗಾರಿಕಾ ಮಾರ್ಗಕ್ಕೆ ಸಿಂಕರ್ಗಳು.